ಈ ಒಂದು ವಾಕ್ಯವನ್ನ ಕಲಿಯುವುದಕ್ಕಾಗಿರುವಂತಹ ಒಂದು ತಾತ್ಪರ್ಯ, ಒಂದು ಉತ್ಸಾಹವನ್ನ ನೋಡಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. Mute ಮಾಡ್ಕೊಳ್ಳಿ brother. Yeah, I've muted everyone. Last evening we looked at the 5 benefits of studying God's word. ಕಳೆದ ಸಾಯಂಕಾಲ ನಾವು ದೇವರ ವಾಕ್ಯವನ್ನ ಕಲಿಯುವುದರ 5 ವಿಧವಾದಂತಹ ಪ್ರಯೋಜನಗಳನ್ನ ನಾವು ಗಮನಿಸಿದ್ದೇವೆ. Number 1, we said that it is milk and meat for our soul and spirit. ಮೊದಲನೆಯ ವಿಷಯವನ್ನು ನಾವು ಗಮನಿಸಿದ್ದು ದೇವರ ವಾಕ್ಯವೆಂಬುದು ಅದು ಹಾಲ ಹಾಗೆಯೂ ಅದೇ ಪ್ರಕಾರವಾಗಿ ಮಾಂಸದೋಪಾದಿಯಲ್ಲಿ ಇದೆ ಎಂಬುದಾಗಿ. In other words, beloved, it is something that is absolutely critical and essential for the growth of our spirit. ಅದು ಮಾತ್ರವಲ್ಲ, ಇದು ಬಹಳ ಸೂಕ್ಷ್ಮವಾಗಿ ಅಂದ್ರೆ ನಿರ್ಣಾಯಕವಾಗಿ ಇರುವಂತಹ ಒಂದು ಸಂಗತಿಯಾಗಿದೆ. So may I suggest a practical implementation of this benefit is that we devote the first, the best time of our day early in the morning to the study and the devotion of God's word. ಈ ರೀತಿಯಾಗಿ ದೇವರ ವಾಕ್ಯವನ್ನ ಕಲಿಯುವುದಕ್ಕಾಗಿ ನಾನು ಈ ರೀತಿಯಾಗಿ ನಿಮ್ಮನ್ನ ಪ್ರೋತ್ಸಾಹಿಸುತ್ತೇನೆ. ಯಾಕಂದ್ರೆ ಈ ಮುಂಜಾನೆ ಅಥವಾ ಒಂದು ದಿನದಲ್ಲಿ ನಾವು ದೇವರ ವಾಕ್ಯವನ್ನ ಕಲಿಯುವಂತದ್ದನ್ನ ಅನುಷ್ಠಾನ ರೂಪಕ್ಕೆ ನಾವು ತರಬೇಕಾಗಿದೆ. Many families put up a sign near their dining table, no Bible, no breakfast. ಅನೇಕ ಕುಟುಂಬಗಳಲ್ಲಿ ಈ ರೀತಿಯಾದಂತಹ ಒಂದು ಬೋರ್ಡ್ ಅನ್ನು ಹಾಕಿರ್ತಾರೆ. ಏನೆಂಬುದಾಗಿ ನೋಡುವಾಗ ದೇವರ ವಾಕ್ಯವನ್ನ ಕಲಿಯದೇ ಇದ್ದಲ್ಲಿ ಇಲ್ಲಿ ಆಹಾರವು ಸಿಗುವುದಿಲ್ಲ ಎಂಬುದಾಗಿ. And that is a good practice that each one of us can follow in our families, so that we ensure that everybody in the family studies and follows the word of God. ಇದು ಒಂದು ಕುಟುಂಬದಲ್ಲಿ ಒಳ್ಳೆಯ ಒಂದು ಅಭ್ಯಾಸವಾಗಿರುತ್ತದೆ. ಈ ಒಂದು ಅಭ್ಯಾಸವನ್ನ ಮಾಡಿದರೆ ಇದು ನಮ್ಮೆಲ್ಲರಿಗೂ ಒಂದು ಕುಟುಂಬದಲ್ಲಿ ಅದು ಪ್ರಯೋಜನ ಉಂಟಾಗುತ್ತದೆ. It is also important, dear parents, that we inculcate this habit in our children. ಎಷ್ಟು ಮಾತ್ರವಲ್ಲ, ಪ್ರಿಯ ತಂದೆ ತಾಯಿ ಅಂದಿರೆ ಇದು ನಮ್ಮ ಕುಟುಂಬದಲ್ಲಿ ಅಥವಾ ನಮ್ಮ ಮಕ್ಕಳಲ್ಲಿ ಅದನ್ನ ರೂಪ ತರುವಂತದ್ದು ಅದು ಒಳ್ಳೆಯ ಕಾರ್ಯವೇ. And how will we inculcate that? We have to do it in front of our children. They should see it in our lives. ಇದನ್ನ ಯಾವ ರೀತಿಯಲ್ಲಿ ಪ್ರಾಯೋಗಿಕವಾಗಿ ನಾವು ಮಾಡಬಹುದು? ಅದು ನಾವು ನಮ್ಮ ಮಕ್ಕಳ ಮುಂದೆ ಇದನ್ನ ಮಾಡಿ ತೋರಿಸಿದರೆ ಮಾತ್ರವೇ. If they don't, they will not know how to do it. ಇದನ್ನ ನಾವು ಮಾಡಿ ತೋರಿಸದೇ ಇದ್ದಲ್ಲಿ ಅವರು ಇದನ್ನ ಯಾವ ರೀತಿಯಾಗಿ ಮಾಡಬೇಕೆಂಬುದಾಗಿ ಅವರು ಕೂಡ ತಿಳಿಯುವುದಿಲ್ಲ. And so it is important to remember that you pass on this heritage of Bible study and spending time with the word of God to your children, so that they will then pass it on to the next generation. ಈ ರೀತಿಯಾದಂತಹ ಒಂದು ಅಭ್ಯಾಸವನ್ನ ನಾವು ಮುಂದಿನ ತಲೆಮಾರಿಗೆ ಅಂದ್ರೆ ನಮ್ಮ ಮಕ್ಕಳಿಗೆ ಅದನ್ನ ಹಂಚಿಕೊಡುವಂತದ್ದು ಅದು ಬಹಳ ಶ್ರೇಷ್ಠವೂ ಉತ್ತಮವಾದದ್ದಾಗಿರುತ್ತದೆ. Secondly, we looked at how important it is to study God's word in order to be free from sin. ಪಾಪದಿಂದ ನಾವು ಬಿಡುಗಡೆ ಹೊಂದುವುದಕ್ಕಾಗಿ ಈ ದೇವರ ವಾಕ್ಯವು ಎಷ್ಟು ಪ್ರಾಮುಖ್ಯವಾಗಿದೆ ಎಂಬುದಾಗಿ ಕೂಡ ನಾವು ಗಮನಿಸಿದ್ದೇವೆ. Many of the things that we do without knowing, we understand that it is wrong only from the word of God. ಅನೇಕ ಸಂಗತಿಗಳನ್ನ ನಾವು ತಪ್ಪೆಂಬುದಾಗಿ ಭಾವಿಸದೆ ನಾವು ಮಾಡುತ್ತೇವೆ. ಆದ್ರೆ ಈ ಸಂಗತಿಗಳು ತಪ್ಪಾಗಿವೆ ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ Another big mistake we as parents are doing is that we tell the children, don't do this, but we don't give them any explanation as to why it is wrong.
ಅನೇಕ ಸಾರಿ ನಾವು ತಂದೆ ತಾಯಿಯಂದಿರು ನಮ್ಮ ಮಕ್ಕಳಿಗೆ ಇದು ಮಾಡಬೇಡ ಅದು ಮಾಡಬೇಡ ಎಂಬುದಾಗಿ ನಾವು ಹೇಳುತ್ತೇವೆ, ಆದರೆ ಯಾತಕ್ಕೆ ಇದನ್ನ ಮಾಡಬಾರದೆಂಬುದಾಗಿ ಒಂದು ಅದಕ್ಕೆ ಯಾಕೆ ನಾವು ಮಾಡಬಾರದೆಂಬುದಾಗಿ ನಾವು ಅವರಿಗೆ ತಿಳಿಯಪಡಿಸುವುದಿಲ್ಲ. In order to explain to our children why something is wrong, we should have an understanding of the Bible. ಇದು ಯಾಕೆ ಮಾಡಬಾರದೆಂಬುದಾಗಿ ವಿವರಣೆ ಕೊಡಬೇಕಾದ್ರೆ ನಮಗೆ ದೇವರ ವಾಕ್ಯದ ಒಂದು ಅಭ್ಯಾಸವು ಅದರ ಅರ್ಥವನ್ನ ನಾವು ಗ್ರಹಿಸಬೇಕು. And you should know your children God's word why something is wrong, what needs to be done. ಈ ಪ್ರಕಾರವಾಗಿ ನೀವು ನಿಮ್ಮ ಮಕ್ಕಳಿಗೆ ಯಾಕೆ ಇದು ತಪ್ಪು, ಇದ್ರ ಬದಲಾಗಿ ನಾವೇನು ಮಾಡಬಹುದೆಂಬುದಾಗಿ ನಾವು ಹೇಳಿಕೊಡುವಂತರಾಗಿರಬೇಕು. Number 3, the study of God's word gives us a correct understanding of who God is. ಮೂರನೇದಾಗಿ ದೇವರು ಯಾರು ಆಗಿದ್ದಾನೆ ಎಂಬುದಾಗಿ ಸರಿಯಾದಂತಹ ಒಂದು ಅರ್ಥವನ್ನ ಗ್ರಹಿಸಲಿಕ್ಕೆ ದೇವರ ವಾಕ್ಯವು ನಮಗೆ ಸಹಾಯ ಮಾಡುತ್ತದೆ. And we need to know more and more who God is, because that helps us to live a life that is pleasing to Him. ನಾವು ದೇವರು ಯಾರೆಂಬುದಾಗಿ ಇನ್ನು ಬಹಳ ಹತ್ತಿರದಿಂದ ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಅರ್ಥ ಮಾಡಿಕೊಂಡರೆ ನಾವು ಯಾವ ರೀತಿಯಾಗಿ ಜೀವಿಸಬಹುದು ಕೊಡುತ್ತದೆ. Very often you and I are living lives of failure in the Christian life because our idea of God is so small. ಅನೇಕ ಸಾರಿ ನಮ್ಮಲ್ಲಿ ಒಂದು ಸೋಲನ್ನು ನಾವು ಕಾಣುತ್ತೇವೆ. ಯಾಕಂದ್ರೆ ದೇವರಾಗಿರುವ ಆತನ ಒಂದು ಗ್ರಹಿಸಿಕೆಯನ್ನು. Number 3, the Bible teaches us about who we are. What is man in the eyes of God? ನಾಲ್ಕನೇದಾಗಿ ನಾವ್ ಯಾರಾಗಿದ್ದೇವೆ ಅಥವಾ ದೇವರ ದೃಷ್ಟಿಯಲ್ಲಿ ಮನುಷ್ಯನೇನಾಗಿದ್ದಾನೆ ಎಂಬುದಾಗಿ ಕೂಡ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. Bible gives us a correct identity about man, about my position in the family of God. ದೇವರ ಆ ಒಂದು ಕುಟುಂಬದಲ್ಲಿ ನಾನು ಏನಾಗಿದ್ದೇನೆ ಎಂಬುದಾಗಿ ಅದು ಸ್ಪಷ್ಟವನ್ನ ನಮಗೆ ಸ್ಪಷ್ಟಪಡಿಸಿ ಕೊಡುತ್ತದೆ. And beloved, that is so crucial in the Christian life, to know who you are, to know your identity in Christ. ನಾವು ಕರ್ತನಲ್ಲಿ ಏನಾಗಿದ್ದೇವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಅದು ನಮಗೆ ಗುರುತಾಗಿ ತೀರ್ಮಾನ ಮಾಡಿಕೊಡುತ್ತದೆ. Because this identity, once we know that, it frees us from trying to please anybody else. ಈ ರೀತಿಯಾಗಿ ನಮ್ಮನ್ನೇ ನಾವು ದೇವರ ಸನ್ನಿಧಿಯಲ್ಲಿ ಗುರುತಿಸಿಕೊಳ್ಳುವರಾದರೆ ಮತ್ತೊಬ್ಬರನ್ನ ಪ್ರೀತಿಪಡಿಸುವುದನ್ನ ನಾವು ಮಾಡದೇ ಇರುವಂತವರಾಗಿರುತ್ತೇವೆ. Frees you from the expectation of other people. ಮತ್ತೊಬ್ಬರು ಏನು ಅಪೇಕ್ಷಿಸುತ್ತಾರೆ ಅದರಿಂದ ಕೂಡ ನಾವು ದೂರವಾಗಿರುತ್ತೇವೆ. And so you can please only God when you know who you are in the eyes of God. ನಾವು ದೇವರನ್ನ ಮಾತ್ರ ತೃಪ್ತಿಪಡಿಸುವಂತರಾಗಿರುತ್ತೇವೆ. ಆ ದೇವರ ದೃಷ್ಟಿಯಲ್ಲಿ ನಾವು ಯೋಗ್ಯರಾಗಿರುತ್ತೇವೆ. And number 5, we saw yesterday that the knowledge of the Bible helps us to handle the difficult situations in our lives. ನಮ್ಮಲ್ಲಿ ಬರುವಂತಹ ಇಕ್ಕಟ್ಟಿನ ಪರಿಸ್ಥಿತಿಯನ್ನ ಅದು ಸೂಕ್ಷ್ಮವಾಗಿ ನಾವು ಅದನ್ನ ನಿರ್ವಹಿಸುವುದಕ್ಕೋಸ್ಕರ ದೇವರ ವಾಕ್ಯವು ನಮಗೆ ಸಹಾಯ ಮಾಡುವಂತದ್ದಾಗಿರುತ್ತದೆ. The Bible gives us guidance, it gives us perspective. ದೇವರ ವಾಕ್ಯವು ನಮಗೆ ಮಾರ್ಗದರ್ಶನವನ್ನ ಕೊಡುತ್ತದೆ. ನಮಗೆ ಬೇಕಾಗಿರುವಂತಹ ದೃಷ್ಟಿಯನ್ನು ಕೂಡ ದೇವರ ವಾಕ್ಯವು ಕೊಡುವಂತದ್ದಾಗಿರುತ್ತದೆ. Word of God teaches us that our troubles have a limit and there is an end to it. ಆದರೆ ಈ ಕಷ್ಟವು ಅಥವಾ ಈ ಪರಿಸ್ಥಿತಿಗೆ ಒಂದು ಅಂತ್ಯವಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸುತ್ತದೆ. Okay, today number 6, the scriptures are able to build us up in the faith. ಆರನೇದಾಗಿ ಈ ದೇವರ ವಾಕ್ಯವು ನಮ್ಮ ನಂಬಿಕೆಯಲ್ಲಿ ದೃಢಪಡಿಸುವಂತದ್ದಾಗಿರುತ್ತದೆ. Acts chapter 20 and verse 32. ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಅದನ್ನು ನಾವು ಕಾಣಬಹುದು. ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 32ನೇ ವಾಕ್ಯ. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನು ಪವಿತ್ರರಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. The word build is regularly used in the New Testament. ನಮ್ಮನ್ನ ಕಟ್ಟಿಸುವಂತ ಆ ಕಟ್ಟಲ್ಪಡುವಿಕೆ ಎಂಬಂತ ಒಂದು ಪದವು ಹೊಸ ಒಡಂಬಡಿಕೆಯಲ್ಲಿ ಬಹಳ ಸರಿ ಉಪಯೋಗಿಸಿದ್ದಾರೆ.
Apostle Paul uses it again in the epistle to the Ephesians, and in Colossians he uses this word that building us up. ಈ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿಯೂ ಕೊಲೋಸ್ಯದವರಿಗೆ ಬರೆದ ಪತ್ರಿಕೆಯಲ್ಲಿಯೂ ಅಪೊಸ್ತಲನಾದಂತ ಪೌಲನು ನಾವು ಕ್ರಿಸ್ತ ನಂಬಿಕೆಯಲ್ಲಿ ಕಟ್ಟಲ್ಪಡುವುದಾಗಿ ಹೇಳಿದ್ದಾನೆ. In simple words, about getting stronger in the word of God and in our faith. ಅಂದರೆ ಅದು ನಾವು ನಮ್ಮ ವಿಶ್ವಾಸದಲ್ಲಿ ಬಲ ಹೊಂದುವಂತದ್ದು, ಅದು ಮಾತ್ರವಲ್ಲ ನಾವು ಒಳ್ಳೆ ರೀತಿಯಲ್ಲಿ ಮುಂದೆ ಸಾಗುವಂತದ್ದಾಗಿರುತ್ತದೆ. And God gives us that understanding of the word of God, which is able to increase our faith and enable us to make the right choices and right decisions in life. ಈ ರೀತಿಯಾಗಿ ದೇವರ ವಾಕ್ಯದಲ್ಲಿ ಬೆಳೆಯುವುದಕ್ಕೂ ಅಥವಾ ದೇವರ ವಾಕ್ಯವನ್ನ ಗ್ರಹಿಸಲಿಕ್ಕೆ ಆ ಪ್ರಕಾರವಾಗಿ ಬೆಳೆದು ನಿಲ್ಲುವುದಕ್ಕೂ ದೇವರ ವಾಕ್ಯವು ನಮಗೆ ಸಹಾಯ ಮಾಡುತ್ತದೆ. Let's also read 2 Timothy chapter 3 and verse 15. 2 ತಿಮೋಥಿ 3:15 ಕೂಡ ನಾವು ಒಂದು ಸಾರಿ ಓದಿಕೊಳ್ಳೋಣ. 2 ತಿಮೋಥಿ 3:15. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನ ಕೊಡುವುದಕ್ಕೆ ಶಕ್ತವಾಗಿದೆ. Yes, from childhood the reading of the word, the study of the word makes us wise unto salvation. ಚಿಕ್ಕಂದಿನಿಂದಲೇ ದೇವರ ವಾಕ್ಯವನ್ನ ನಾವು ಓದುವುದರ ಆ ಅಭ್ಯಾಸವನ್ನ ಮಾಡಿದರೆ ನಮ್ಮ ಜ್ಞಾನವನ್ನ ಉತ್ತಮ ರೀತಿಯಲ್ಲಿ ಅದನ್ನ ಬೆಳೆಯುವುದಾಗಿ ಇದು ಪ್ರಯೋಜನಕಾರಿಯಾಗಿರುತ್ತದೆ. Those of us who have come from a Christian background and Christian families, perhaps we have accepted the Lord Jesus Christ at a very young age of 8 years, 9 years, 10 years. ಬಹುಶಃ ಕ್ರಿಸ್ತಿಯ ಒಂದು ಕುಟುಂಬದ ಒಂದು ಹಿನ್ನೆಲೆಯಲ್ಲಿ ಬಂದಂತ ನಾವುಗಳು ಸುಮಾರು 9 ವರ್ಷ 8 ವರ್ಷ 10 ವರ್ಷಗಳ ಕಾಲದ ಒಂದು ಅನುಭವದಲ್ಲಿ ನಾವಿದ್ದೇವೆ. And at that age we didn't know all the doctrines, we didn't know the depth of the doctrine of salvation and all that Jesus Christ did for us. With very simple understanding we accepted the Lord Jesus as our Savior. ಮೊದಲನೇ ದಿನಗಳಲ್ಲಿ ಈ ಎಲ್ಲಾ ಸಿದ್ಧಾಂತಗಳನ್ನ ನಾವು ಅರ್ಥ ಮಾಡಿಕೊಂಡಿರಲಿಲ್ಲ. ಆದ್ರೂ ಕೂಡ ಅಲ್ಪ ಸ್ವಲ್ಪ ಅಂದರೆ ಸಾಧಾರಣವಾಗಿ ಕ್ರಿಸ್ತನನ್ನ ನಾವು ಅರ್ಥ ಮಾಡಿಕೊಂಡು ಆತನನ್ನು ಅಂಗೀಕರಿಸಿದೆವು. But it is only by the systematic study and the listening of God's word and the reading of God's word that we enter into the full depth of all that Christ has done for us. ಈ ರೀತಿಯಾಗಿ ವ್ಯವಸ್ಥಿತವಾದಂತ ಒಂದು ಅಭ್ಯಾಸ ಮಾಡಿದರೆ ಮಾತ್ರ ದೇವರಲ್ಲಿ ಬೇರೂರಿ ನಾವು ಬೆಳಿಲಿಕ್ಕೆ ಸಾಧ್ಯವಾಗುವಂತದ್ದು. And it encourages us to become stronger in our faith in Jesus Christ. ಅಷ್ಟು ಮಾತ್ರವಲ್ಲ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಬಲಶಾಲಿಗಳಾಗಿ ನಿಲ್ಲುವುದಕ್ಕೂ ಕೂಡ, ಬಲಿಷ್ಠರಾಗಿ ನಿಲ್ಲುವುದಕ್ಕೂ ಕೂಡ ಇದು ಸಹಾಯ ಮಾಡುತ್ತದೆ. And so, dear beloved, it is important for you and for me to keep on reading and studying God's word so that we get built up in the faith, in our understanding, as well as in our experience of God's word. ಹಾಗಾಗಿ ನಾವು ದೇವರ ವಾಕ್ಯವನ್ನ ನಾವು ಎಷ್ಟು ಮಾತ್ರವಾಗಿ ನಾವು ಅಭ್ಯಾಸಿಸುತ್ತೇವೆಯೋ ಆ ಪ್ರಕಾರವಾಗಿ ನಾವು ಬೆಳೆದು ನಿಲ್ಲಲಿಕ್ಕೂ ದೇವರನ್ನ ಗ್ರಹಿಸಲಿಕ್ಕೂ ಅದು ಸಹಾಯ ಮಾಡುತ್ತದೆ. Okay, number 7. God's word enables us to understand what is God's will, both specific and general, for each one of us. ದೇವರ ಚಿತ್ತವು ನಮ್ಮ ಜೀವಿತದಲ್ಲಿ ಅದು ಎಷ್ಟು ನಿರ್ದಿಷ್ಟವಾಗಿದೆ ಅಲ್ಲವಾಗಿದೆ ಎಂಬುದಾಗಿ ಕೂಡ ಅರ್ಥ in a general sense, reveal to us about how to live, how to behave, how to make decisions, etc. ಸಾಮಾನ್ಯವಾದಂತ ರೀತಿಯಲ್ಲಿ ನಾವು ಯಾವ ರೀತಿಯಾಗಿ ಜೀವನ ಮಾಡಬೇಕು, ಯಾವ ರೀತಿಯಾಗಿ ಬೆಳೆಯಬೇಕು, ಬದುಕಬೇಕೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. But there is also a specific will of good works that God has prepared for us. ಆದ್ರೆ ಅದು ಮಾತ್ರವಲ್ಲದೆ ನಿರ್ದಿಷ್ಟವಾದಂತ ಒಂದು ಯೋಜನೆ, ಒಂದು ಆಲೋಚನೆ ನಮ್ಮ ನಿಮಿತ್ತವಾಗಿ ಕರ್ತನಲ್ಲಿ ಅದಿದೆ. ಆ ರೀತಿಯಾಗಿ ಬೆಳೆದು ನಿಲ್ಲಲಿಕ್ಕೂ ಅದು ಸಹಾಯ ಮಾಡುವಂತದ್ದಾಗಿರುತ್ತದೆ. Please read 2 Timothy 3 verse 16 and 17. 2 ತಿಮೋಥಿ 3ನೇ ಅಧ್ಯಾಯ 16 ಮತ್ತು 17ನೆಯ ವಚನಗಳನ್ನ ನಾವು ಓದಿಕೊಳ್ಳೋಣ. 2 ತಿಮೋಥಿ 3:16 ಮತ್ತು 17.
ದೈವಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದುದರಿಂದ ದೇವರು ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. For every good work, the man of God should be prepared for every good work. ಎಲ್ಲ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗಿರಬೇಕು ಮನುಷ್ಯನು. So let me ask you very personally, dear brother, dear sister, have you understood what is your role in the kingdom of God? What is your role in the church of God? ನಾನು ಒಂದು ಪ್ರಶ್ನೆ ನಿಮ್ಮಲ್ಲಿ ಕೇಳಲೇ, ನಿಮ್ಮ ಒಂದು ವೈಯಕ್ತಿಕವಾದ ಜೀವಿತದಲ್ಲಿ ನಿಮ್ಮ ಒಂದು ಜವಾಬ್ದಾರಿಕೆ ಸಭೆ ಕುರಿತಾಗಿ ಏನಾಗಿದೆ ಎಂಬುದಾಗಿ ನೀವು ಗ್ರಹಿಸಿದ್ದೀರೋ? There is a special plan with which God has created you and brought you into this world. ಒಂದು ವಿಶೇಷವಾದಂತ ಯೋಜನೆ ಇಟ್ಟುಕೊಂಡು ಕರ್ತರು ಈ ಲೋಕಕ್ಕೆ ನಮ್ಮನ್ನ ಕರೆ ತಂದಿದ್ದಾನೆ. God is very specially intended for you to come and to be born in that place, to be born in that family, to come to Christ at a certain time. You know, all of this is planned by God. ದೇವರ ಉದ್ದೇಶವಿದಾಗಿದ್ದು ನೀವು ಅದೇ ಕುಟುಂಬದಲ್ಲಿ ಜನಿಸಿ ಅದೇ ಕುಟುಂಬದಲ್ಲಿ ಜೀವಿಸುತ್ತಾ ನೀವು ಬದುಕುತ್ತಾ ಇದ್ದೀರಿ. And it is important for you and I to understand what exactly is that plan of God for my life, for each one of us. ನನ್ನ ಜೀವಿತಕ್ಕೆ ಅಥವಾ ನಮ್ಮೆಲ್ಲರ ಜೀವಿತಕ್ಕೂ ಆ ಕರ್ತನ ಉದ್ದೇಶವೇನಾಗಿದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಅದು ಬಹಳ ಪ್ರಾಮುಖ್ಯವೇ. It's sad to say that many believers today are just living, managing from day after day, you know, living the Christian life, just following, getting up in the morning, doing the work of the day, going to sleep at night, without understanding God's purpose for their life. ಬೇಸರದಿಂದ ನಾನು ಹೇಳಲಿಕ್ಕೆ ಬಯಸುತ್ತೇನೆ, ಅನೇಕ ವಿಶ್ವಾಸಿಗಳಾದಂತ ನಾವುಗಳು ಕೂಡ ಸಾಮಾನ್ಯವಾದಂತ ಒಂದು ಜೀವಿತವನ್ನ ಜೀವಿಸುತ್ತಾ ಮುಂಜಾನೆ ಎದ್ದೇಳುವಂತದ್ದು, ಕೆಲಸ ಕಾರ್ಯಕ್ಕೆ ಹೋಗುವಂತದ್ದು, ಈ ರೀತಿಯಾಗಿ ನಾವು ಸಾಮಾನ್ಯವಾಗಿ ಬದುಕುತ್ತಾ ಇದ್ದೇವೆ. ಆದರೆ ದೇವರ ಉದ್ದೇಶವು ಆಲೋಚನೆ ನಮ್ಮ ಜೀವಿತದಲ್ಲಿ ಏನಾಗಿದೆ ಎಂಬುದಾಗಿ ನಾವು ಅನೇಕ ಸಾರಿ ಗ್ರಹಿಸಿಕೊಳ್ಳುವುದೇ ಇಲ್ಲ. Dear brother, sister, from the authority of God's word, I want to tell you that God has a specific plan for your life. He has a specific role for you to play in the kingdom of God, and the word of God will give you that understanding. ಆದರೆ ದೇವರ ವಾಕ್ಯದ ಆಧಾರದ ಮೇಲೆ ಅಧಿಕಾರದೊಂದಿಗೆ ನಾನು ಹೇಳಲಿಕ್ಕೆ ಬಯಸುತ್ತೇನೆ, ದೇವರಿಗೆ ನಿಮ್ಮ ಕುರಿತಾಗಿ ಒಂದು ಚಿತ್ತವಿದೆ, ಒಂದು ಆಲೋಚನೆ ಇದೆ. And it is that understanding will free you to do exactly what is God's will for you, and it will help you to remove everything else which is unnecessary. ಈ ರೀತಿಯಾಗಿ ಅರ್ಥ ಮಾಡಿಕೊಂಡರೆ ದೇವರ ಚಿತ್ತವನ್ನ ಮಾಡುವುದಕ್ಕಾಗಿ ಅದು ಸಹಾಯ ಮಾಡುತ್ತದೆ, ಮತ್ತೆಲ್ಲಾ ಸಂಗತಿಗಳನ್ನ ನಾವು ದೂರ ಇಡ್ಲಿಕ್ಕೆ ಅದು ಸಹಾಯ ಮಾಡುತ್ತದೆ. So the number 7 is the scriptures enable us to understand what is the good work that God has prepared for us. ಹೀಗಾಗಿ ದೇವರ ವಾಕ್ಯವು ನಾವು ನೋಡುತ್ತಾ ಇರುವ ಹಾಗೆ 7ನೇ ಸಂಗತಿ, ನಾವೇನು ಮಾಡಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂತದ್ದಾಗಿರುತ್ತದೆ. Number 8, we need to study God's word in order to get his approval. 7ನೇದಾಗಿ ನಾವು ಎಂಟನೇದಾಗಿ ನಾವು ನೋಡುವಾಗ ಅದು ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವು ಅನುಭವಿಸುತ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. As believers, God calls upon us to correctly handle the word of God. ವಿಶ್ವಾಸಗಳಾದಂತ ನಾವುಗಳು ದೇವರ ವಾಕ್ಯವನ್ನ ಸರಿಯಾದಂತ ರೀತಿಯಲ್ಲಿ ಅದನ್ನು ವಿಭಾಗಿಸಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. 2 Timothy chapter 2. Come again, brother. 2 Timothy chapter 2 and verse 15. 2 ತಿಮೋಥಿ 2ನೇ ಅಧ್ಯಾಯ 15ನೇ ವಾಕ್ಯ, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು, ಅವಮಾನಕ್ಕೆ ಗುರಿಯಾಗದ ಕೆಲಸವನ್ನು ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು. Yes, all believers are called upon
to correctly handle the word of God. ನಾವೆಲ್ಲ ವಿಶ್ವಾಸಿಗಳಾದಂತ ನಾವುಗಳು ಸತ್ಯವಾಕ್ಯವನ್ನ ಸರಿಯಾಗಿ ಉಪದೇಶಿಸುವುದಕ್ಕಾಗಿ ಕರೆಯಲ್ಪಟ್ಟಂತರಾಗಿದ್ದೇವೆ. Look at the context of that verse. ಅದರ ಹಿನ್ನೆಲೆಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. Church at Ephesus, to whom Paul was writing, was saying that, you know, they were quarreling about words. Look at verse 14. They were quarreling about the meaning of certain words. ಅಪೊಸ್ತಲನಾದ ಪೌಲನು ಹೇಳುವಾಗ ಎಫೆಸದವರಿಗೆ ಅವರ ಕುರಿತಾಗಿ ನಾವು ಗಮನಿಸುವಾಗ ಅವರು ಈ ವಾಕ್ಯದ ಅರ್ಥದ ನಿಮಿತ್ತವಾಗಿ ಚರ್ಚೆ ಮಾಡಲಾಗಿದ್ದರು. And Apostle Paul was saying, it doesn't have any benefit in quarreling with one another about words. ನಾವು ಈ ವಾಕ್ಯದ ನಿಮಿತ್ತವಾಗಿ ಜಗಳವಾಡುವುದರಲ್ಲಿ ಯಾವ ಪ್ರಯೋಜನವಿಲ್ಲ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳುತ್ತಾ ಬಂದನು. Why does this quarrel happen? ಈ ರೀತಿಯಾಗಿ ಜಗಳ ಯಾತಕ್ಕೆ ಆಗುತ್ತದೆ? Because people don't know how to correctly interpret God's word. ಯಾಕಂದ್ರೆ ಈ ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಮನುಷ್ಯರು ಸೋತೋಗಿದ್ದಾರೆ. I want to challenge you, dear brother, dear sister, if you were to teach somebody, if you had the opportunity to teach your children God's word, are you teaching it correctly? Will you be able to teach it correctly? ನಾನು ಒಂದು ಸವಾಲನ್ನು ಹಾಕ್ಲಿಕ್ಕೆ ಇಷ್ಟಪಡುತ್ತೇನೆ. ಅಥವಾ ನಿಮಗೆ ತಂದೆ ತಾಯಿಯಂದರೆ ನಿಮಗೆ ನಿಮ್ಮ ಮಕ್ಕಳಿಗೆ ದೇವರ ವಾಕ್ಯವನ್ನ ಕಲಿಸಲಿಕ್ಕೆ ಒಂದು ಅವಕಾಶವಿದ್ದರೆ ಅದನ್ನ ಸರಿಯಾದಂತ ರೀತಿಯಲ್ಲಿ ಉಪದೇಶಿಸುವುದಕ್ಕೆ ನಿಮ್ಮಲ್ಲಿ ಅದು ಸಾಧ್ಯವುಂಟೋ? Apostle Paul was concerned that what truth God has given to him, I should hand over to faithful people who can hand over to other faithful people. ಅಪೊಸ್ತಲನಾದ ಪೌಲನು ಈ ರೀತಿಯಾಗಿ ಚಿಂತಿಸುತ್ತಾ ಇದ್ದನು. ದೇವರು ಆತನಿಗೆ ಕೊಟ್ಟಿರುವಂತಹ ಈ ವಾಕ್ಯವನ್ನ ಅದು ಸರಿಯಾದಂತ ಒಬ್ಬರ ಕೈಗೆ ಅದನ್ನ ಕೊಡುವುದಕ್ಕಾಗಿ ನನ್ನಿಂದ ಸಾಧ್ಯವುಂಟು ಎಂಬುದಾಗಿ ಆತನ ಆಲೋಚಿಸುತ್ತಾ ಇದ್ದನು. In other words, he was looking at 3 generations down that they should be able to faithfully handle the word of God. ಅಷ್ಟು ಮಾತ್ರವಲ್ಲ, ಮುಂದಕ್ಕೆ ಬರುವಂತ ಸುಮಾರು 3 ತಲೆಮಾರುಗಳನ್ನ ಅವರ ಕುರಿತಾಗಿ ಆತನು ಯೋಚನೆ ಮಾಡುತ್ತಿದ್ದನು. ಅವರು ಸರಿಯಾಗಿ ದೇವರ ವಾಕ್ಯವನ್ನ ಅದನ್ನ ಮುಂದಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ. Yes, my challenge today to each of us, fathers, mothers, elders, evangelists, missionaries, you and I should know how to correctly handle and teach the word of God. ನನ್ನ ಒಂದು ಸವಾಲು, ನನ್ನನ್ನು ಕೇಳುತ್ತರ ಪ್ರಿಯರೇ, ಈ ರೀತಿಯಾಗಿ ನಾವು ಸರಿಯಾಗಿ ನಮ್ಮಲ್ಲಿರುವಂತಹ ಹಿರಿಯರುಗಳಾಗಲಿ ಅಥವಾ ಕರ್ತನ ಸೇವೆಯಲ್ಲಿರುವಂತರಾಗಲಿ ಮಿಷನರೀಸ್ ಗಳಾಗಲಿ ಇವರೆಲ್ಲರೂ ಕೂಡ ದೇವರ ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ಆ ಪ್ರಕಾರವಾಗಿ ಹಂಚುವುದಕ್ಕೆ ಸಾಧ್ಯವಿದೆಯೋ? In 1 Peter chapter 3 and verse 15, Apostle Peter also says the same thing, but he is talking about speaking to outside people, outsiders. ಮೊದಲನೇ ಪೇತ್ರ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಪೇತ್ರನು ಕೂಡ ಹೀಗೆ ಅನ್ನುತ್ತಾನೆ. ಅಂದರೆ ಒಳಗಿರುವಂತ ಜನರಿಗಲ್ಲ, ಹೊರಗಡೆ ಇರುವಂತವರಿಗಾಗಿ ಆತನು ಹೇಳುವಂತ ಒಂದು ಮಾತು. ಮೊದಲನೇ ಪೇತ್ರ 3:15, ಅವರ ಬೆದರಿಸುವಿಕೆಗೆ ಹೆದರದೆ ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆ ಪಡಿಸಿರಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ. ಆದರೆ ಅದನ್ನು ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ಹೇಳಿರಿ. Are you able to clearly explain why you believe in Jesus Christ, what he has done for you, what are the tenets of Christianity, the basic truths of Christianity? Are you able to explain to your colleagues around you? ನಿಮ್ಮಲ್ಲಿರುವಂತ ಸಹೋದರರಿಗಾಗಲಿ ಸ್ನೇಹಿತರಿಗಾಗಲಿ ನಿಮ್ಮಲ್ಲಿರುವಂತ ನಂಬಿಕೆಗೆ ಆಧಾರವೇನೆಂಬುದಾಗಿ ಯಾರಾದ್ರೂ ಕೇಳಿದ್ರೆ ಸರಿಯಾದಂತ ಒಂದು ವಿವರಣೆ ಕೊಡ್ಲಿಕ್ಕೆ ನಿಮ್ಮಿಂದ ಸಾಧ್ಯವಿದೆಯೋ? Beloved, for that we have to study God's word. ಅದಕ್ಕೆ ನಾವು ದೇವರ ವಾಕ್ಯವನ್ನ ಸರಿಯಾಗಿ ಕಲಿಯಂತವರಾಗಿರಬೇಕು. Let me be more clear. It is not just enough to keep on listening to messages. You and I must open the Bible, read it and study it ourselves. ನಾವು ಕೇವಲ ದೇವರ ವಾಕ್ಯದ ಸಂದೇಶವನ್ನ, ಮತ್ತೊಬ್ಬರ ಸಂದೇಶವನ್ನ ಕೇಳುವುದು ಮಾತ್ರ ಮಾಡದೆ ನಾವು ಸ್ವತಃವಾಗಿ ದೇವರ ವಾಕ್ಯವನ್ನ ಕಲಿತು ಅಭ್ಯಾಸ ಮಾಡುವಂತವರು ಕೂಡ ಆಗಿರಬೇಕು. Number 9.
ಒಂಬತ್ತನೇದಾಗಿ A knowledge of the word of God safeguards us, keeps us safe from dangerous evils and errors. ದೇವರ ವಾಕ್ಯವು ನಮ್ಮನ್ನ ಸಂರಕ್ಷಿಸುವಂತದ್ದಾಗಿರುತ್ತದೆ, ಕೆಟ್ಟತನದಿಂದಲೂ ಕೆಟ್ಟ ಕಾರ್ಯಗಳಿಂದ ನಮ್ಮನ್ನ ಸಂರಕ್ಷಿಸುವಂತದ್ದಾಗಿರುತ್ತದೆ. Look at Acts chapters 17 and verse 11. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅಪೊಸ್ತಲರ ಕೃತ್ಯ 17:11. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನ ಶೋಧಿಸುತ್ತಿದ್ದರು. Did you notice who are the ones who search the scriptures? ನೀವಿದನ್ನ ಗಮನಿಸಿದ್ದೀರೋ? ಯಾರು ದೇವರ ವಾಕ್ಯವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರೆಂಬುದಾಗಿ? It is the believers themselves. ಅದು ವಿಶ್ವಾಸಿಗಳು ತಾವುಗಳೇ. Whose teaching did they listen to? ಯಾರ ಉಪದೇಶವನ್ನ ಕೇಳುತ್ತಾ ಇದ್ದರು? Apostle Paul. ಅಪೊಸ್ತಲರಾದ ಪೌಲನ ಉಪದೇಶವನ್ನ ಕೇಳುತ್ತಿದ್ದರು. Can you imagine today if Apostle Paul was taking a Bible study and we as believers said, no, I am not going to trust what Apostle Paul said. I am going to study the word of God myself to find out whether what he is saying is correct or not. ಅಥವಾ ಒಂದು ವೇಳೆ ಅಪೊಸ್ತಲ ಪೌಲನು ನಮ್ಮ ಮಧ್ಯದಲ್ಲಿ ಇರುವುದೇ ಆಗಿದ್ದರೆ ನಾವು ಈ ರೀತಿಯಾಗಿ ಕಲ್ಪಿಸಿಕೊಳ್ಳಬಹುದು. ಅಪೊಸ್ತಲ ಪೌಲನು very often we just accept simply what other people are saying because of their position, their status, their experience, the respect that we have for them. But we fail to study God's word and find out whether what that person is saying is or not. ಅನೇಕ ಸಾರಿ ಮತ್ತೊಬ್ಬರು ಹೇಳುವುದನ್ನ ನಾವು ಆ ರೀತಿಯಾಗಿ ನಾವು ಅಂಗೀಕರಿಸುತ್ತೇವೆ. ಯಾಕೆಂದರೆ ಅವರ ಒಂದು ಸ್ಥಾನಮಾನದ ನಿಮಿತ್ತವಾಗಿ, ಅವರಿಗೆ ನಾವು ತೋರುವಂತ ಗೌರವದ ನಿಮಿತ್ತವಾಗಿ ಅವರು ಹೇಳುವುದಾಗೆ ನಾವು ಅದನ್ನ ಅಂಗೀಕರಿಸುವಂತವರಾಗಿರುತ್ತೇವೆ. None of us can ever say, well, brother, because he said it, how can it be wrong? I should accept it. ನಾವು ಈ ರೀತಿಯಾಗಿ ಹೇಳಲು ಸಾಧ್ಯವಿಲ್ಲ. ಇಲ್ಲ ಸಹೋದರನೇ, ಅವರು ಹೇಳಿದ್ದ ಪ್ರಕಾರವಾಗಿ ಅದು ಸರಿಯಾಗಿರಬೇಕು, ಹಾಗಾಗಿ ನಾನು ಅದನ್ನು ಅಂಗೀಕರಿಸುತ್ತೇನೆ. Before God, none of us have the right to say that, because each one of us have the Bible in our own hands, and each one of us have a responsibility to search the scriptures and to find out for ourselves what is correct and what is wrong. ಈ ರೀತಿಯಾಗಿ ಹೇಳಲಿಕ್ಕೆ ಯಾವ ಒಂದು ಆಸ್ಪದವೂ ಇಲ್ಲ ದೇವರ ಸನ್ನಿಧಿಯಲ್ಲಿ. ಯಾಕಂದರೆ ದೇವರ ವಾಕ್ಯವು ದೇವರು ನಮಗೆ ಕೊಟ್ಟಿದ್ದಾನೆ. ಅದನ್ನ ನಾವು ಓದುವುದಕ್ಕೂ ಅರ್ಥ ಮಾಡಿಕೊಳ್ಳುವುದಕ್ಕೂ ಗ್ರಹಿಸಲಿಕ್ಕೆ ನಾವು ಅದಕ್ಕೆ ಜವಾಬ್ದಾರಿಯುಳ್ಳಂತವರಾಗಿರುತ್ತೇವೆ. Another mistake that we are making these days is that when we hear from one side one particular way of interpretation, then we go to another brother and we say, brother, this fellow said it like this, what do you say? And we get completely confused. ನಾವು ಅನೇಕ ಸಾರಿ ಒಬ್ಬರು ಹೇಳಿರುವಂತಹ ವ್ಯಾಖ್ಯಾನವನ್ನ ನಾವು ಅರ್ಥ ಮಾಡಿಕೊಂಡವರಾಗಿ ಕೆಲವೊಂದು ಸಾರಿ ನಮ್ಮ ಮನಸ್ಸು ಮತ್ತೊಬ್ಬರ ಹತ್ರ ನಾವು ಹೋಗಿ, ಸಹೋದರನೇ ಅವರು ಈ ರೀತಿಯಾಗಿ ಹೇಳಿದ್ದಾರೆ, ನಾನೇನು ಮಾಡಬೇಕೆಂಬುದಾಗಿ ನಾವು ಕಳವಳಗೊಳ್ಳುವಂತಾಗಿರುತ್ತೇವೆ. But you and I have the responsibility to search the scriptures ourselves. ಆದ್ರೆ ನನಗೂ ಮತ್ತು ನಮ್ಮೆಲ್ಲರಿಗೂ ದೇವರ ವಾಕ್ಯವನ್ನ ಶೋಧಿಸುವಂತ ಅಥವಾ ಓದಿ ಗ್ರಹಿಸುವಂತ ಒಂದು ಜವಾಬ್ದಾರಿಕೆ ನಮ್ಮೆಲ್ಲರಿಗೆ ಇದೆ. You know, in the first century church, almost immediately after the churches were formed, a lot of false doctrines came up. ಮೊದಲನೇ ಶತಮಾನದ ಆ ಕಾಲಾವಧಿಯಲ್ಲಿ ಅನೇಕ ರೀತಿಯಾದಂತ ಈ ಒಂದು ಡಾಕ್ಟ್ರಿನ್ಸ್ ಬಂದಿದ್ದನ್ನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. In the book of Acts itself, you will read that almost as soon as the Gentiles came to the saving knowledge of the Lord Jesus, the Jews came and said, well, now you must be circumcised, now you must keep the Sabbath, now you must offer these sacrifices, and they were encouraging them to become Jews. ಹಳೆ ಆ ಶತಮಾನದಲ್ಲಿ ನಾವು ಗಮನಿಸುವಾಗ ಅನ್ಯರು ವಿಶ್ವಾಸಕ್ಕೆ ಬಂದ ನಂತರ ಯಹೂದ್ಯರು ಇವರ ಬಳಿಗೆ ಈ ರೀತಿಯಾಗಿ ವಿಶ್ವಾಸಕ್ಕೆ ಬಂದಿದ್ದೀರಿ,
ನೀವು ಮಾಡಬೇಕಾದ ಸಂಗತಿಯೋ ನೀವು ಯಾಗವರ್ಪಿಸಬೇಕು, ಪರಿಚ್ಛೇದನೆ ಹೊಂದಬೇಕು. ಈ ರೀತಿಯಾಗಿ ಅವರು ಯಹೂದ ಮತಕ್ಕೆ ಬರುವಂತೆ ಅವರು ಮತ್ತೊಬ್ಬರನ್ನ ಪ್ರೋತ್ಸಾಹಿಸುವಂತರಾಗಿದ್ದರು. When you come to 1 Corinthians, the wrong doctrines about spiritual gifts, the wrong doctrine about the resurrection, the wrong teaching about the Lord's Supper, all these issues were there in the Corinthian church. ಈ ಕೊರಿಂಥ ಸಭೆಯಲ್ಲಿ ಅನೇಕ ತಪ್ಪು ಸಿದ್ಧಾಂತಗಳನ್ನ ನಾವು ನೋಡಬಹುದು. ಯಾವ ವಿಚಾರದಲ್ಲಿ ಎಂಬುದಾಗಿ ನೋಡುವಾಗ ಅದು ಕರ್ತನ ಪುನರುತ್ಥಾನದ ನಿಮಿತ್ತ ವಿಷಯದಲ್ಲಿ, ಪರಿಚ್ಛೇದನೆ ವಿಷಯದಲ್ಲಿ, ಈ ರೀತಿಯಾಗಿ ಅನೇಕ ವಿಷಯದಲ್ಲಿ ತಪ್ಪು ಸಿದ್ಧಾಂತಗಳನ್ನ ಅವರು ಇಟ್ಟುಕೊಂಡದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. When you come to the epistle of Colossians, they denied the deity and divinity of Jesus Christ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆಗೆ ನಾವು ಬರುವಾಗ ಕರ್ತನಾದ ಯೇಸು ಕ್ರಿಸ್ತನ ಆ ದೈವತ್ವವನ್ನೇ ಅವರು ಅಲ್ಲಗಳಿದ್ದದನ್ನ ನಾವು ಗಮನಿಸಬಹುದು. When you come to the book of Thessalonians, they were scared about the resurrection and the rapture. ಅಲ್ಲಿ ಥೆಸಲೋನಿಕ ಪುಸ್ತಕ ನಾವು ಬರುವಾಗ ಅವರು ಈ ಒಂದು ನಾವು ರ್ಯಾಪ್ಚರ್ ಆಗುವ ಅದು ಕೂಡ ಅವರಿಗೆ and then when you epistles of first, second and third epistles, they were denying the humanity of Jesus Christ. ನಾವು ಮೊದಲ ಥೆಸಲೋನಿಕ, ಎರಡನೇ ಥೆಸಲೋನಿಕ ಈ ಕಡೆ ನಾವು ನೋಡುತ್ತಾ ಹೋಗುವಾಗ ಕರ್ತನಾದ ಯೇಸು ಕ್ರಿಸ್ತನ epistle of John, ಯೋಹಾನನ ಆ ಪತ್ರಿಕೆಗೆ ನಾವು ಬರುವಾಗ ಕರ್ತನಾದ ಯೇಸು ಕ್ರಿಸ್ತನ ಆ ಮಾನುಷಿಕವಾದಂತ ಒಂದು ಆ ಗಣನೆಯನ್ನ ಅವರು ಗ್ರಹಿಸದೇ ಇದ್ದಂತವರಾಗಿದ್ದರು. So beloved, let me ask you very frankly, if somebody came to your assembly and taught you a doctrine that was foreign to the scripture, would you be able to understand and would you be able to discern that what he is saying, there is something wrong in what he is saying? ಒಬ್ಬ ವ್ಯಕ್ತಿ ನಿಮ್ಮ ಬಳಿಗೆ ಬಂದು ಈ ರೀತಿಯಾಗಿ ದೇವರ ವಾಕ್ಯವನ್ನು ಉಪದೇಶಿಸಿದರೆ ಅವರು ಮಾತನಾಡುವಂತ ಸಿದ್ಧಾಂತವು ಅದು ಸರಿಯಾಗಿದೆಯೋ ತಪ್ಪಾಗಿದೆಯೋ ಎಂಬುದಾಗಿ ಗ್ರಹಿಸಲಿಕ್ಕೆ ನಿಮ್ಮಲ್ಲಿ ಅದು ಶಕ್ತಿ ಇದೆಯೋ? That is not only the job of the elders, which is also important, but every believer should have this understanding. ಅದು ಕೇವಲ ಹಿರಿಯರುಗಳ ಒಂದು ಜವಾಬ್ದಾರಿಕೆ ಮಾತ್ರವಲ್ಲ, ಪ್ರತಿಯೊಬ್ಬ ವಿಶ್ವಾಸಿಗಿರಬೇಕಾದಂತ ಜವಾಬ್ದಾರಿಕೆ ಕೂಡ ಆಗಿದೆ. 150 years ago, when the early brethren, they moved out of the Anglican church, how did they get that understanding? ಈ ರೀತಿಯಾಗಿ ಹಳೆ ಕಾಲದಲ್ಲಿ ನಾವು ನೋಡುವಾಗ ಈ ಆಂಗ್ಲಿಕನ್ ಚರ್ಚ್ ಸಭೆಯಿಂದ ಹೊರಗೆ ಬಂದಂತವರಿಗೆ ಈ ರೀತಿಯಾಗಿ ದೇವರ ವಾಕ್ಯವನ್ನು ಗ್ರಹಿಸಲಿಕ್ಕೆ ಸಾಧ್ಯವಾಯಿತು. It came from a sincere of God's word. ಅದು ಪ್ರಾಮಾಣಿಕವಾದಂತ ಒಂದು ಅಭ್ಯಾಸದಿಂದ ಮಾತ್ರವೇ ಬಂದದ್ದು. You go back 500 years and you look at Martin Luther. ಸುಮಾರು 500 ವರ್ಷಗಳ ಕಾಲ ಹಿಂದಕ್ಕೆ ನೀವು ಹೋಗಿ ಮಾರ್ಟಿನ್ ಲೂಥರನ ಆ ಜೀವಿತವನ್ನ ನೀವು ಗ್ರಹಿಸಿರಿ. How did he understand about the truth of salvation by grace and by faith and through Christ alone? It is by studying the scriptures. ಕೃಪೆಯಿಂದ ರಕ್ಷಣೆ ಎಂಬುದಾಗಿ, ವಿಶ್ವಾಸ ನಂಬಿಕೆಯಿಂದ ರಕ್ಷಣೆ ಎಂಬುದಾಗಿ ಮಾರ್ಟಿನ್ ಲೂಥರ್ ಯಾವ ರೀತಿಯಾಗಿ ಆತನು ಗ್ರಹಿಸಿದನು? Martin Luther had 75 statements that he made out and he pinned it to the door of the Catholic Church on that day, but the core doctrines were 5. ಅಂದು ನಾವು ನೋಡುತ್ತೇವೆ ಮಾರ್ಟಿನ್ ಲೂಥರ್ ಸುಮಾರು ಹೇಳಿಕೆಗಳನ್ನ ಅಲ್ಲಿ ದ್ವಾರದ ಮೇಲೆ ಆತನ ಅಂಟಿಸಿದನು. ಮುಖ್ಯವಾಗಿ 5 ಹೇಳಿಕೆಗಳು ಅದು ಶ್ರೇಷ್ಠವಾಗಿತ್ತು. Does anyone know what are the 5 basic truths of the Reformation? ಈ ಮೂಲ 5 ಸಿದ್ಧಾಂತಗಳು ಏನಾಗಿದ್ದವು ಎಂಬುದಾಗಿ ನೀವ್ಯಾರಾದ್ರೂ ತಿಳಿದುಕೊಂಡಿದ್ದೀರೋ? Number 1, only by faith. ಮೊದಲನೇದಾಗಿ ನಂಬಿಕೆ ಮುಖಾಂತರವಾಗಿ ಮಾತ್ರವೇ. Number 2, only by grace. ಎರಡನೇದಾಗಿ ಕೃಪೆ ಮುಖಾಂತರವಾಗಿ ಮಾತ್ರವೇ. Number 3, only through Christ. ಮೂರನೇದಾಗಿ ಕ್ರಿಸ್ತನ ಮುಖಾಂತರವಾಗಿಯೇ. Number 4, the word of God only, no other scriptures. ನಾಲ್ಕನೇದಾಗಿ ದೇವರ ವಾಕ್ಯವು ಮಾತ್ರವೇ, ಮತ್ತೇನು ಇಲ್ಲ. And number 5, only for the glory of God.
ಐದನೇದಾಗಿ ಎಲ್ಲವೂ ದೇವರ ಮಹಿಮೆಗಾಗಿ ಮಾತ್ರವೇ. These were the 5 tenets of the Reformation, and all this understanding came, dear brothers and sisters, by a sincere, serious study of God's word. ಇಲ್ಲಿ ನಾವು ಹೇಳುವಂತದ್ದು ಈ ಎಲ್ಲಾ ಈ 5 ಉಪದೇಶಗಳು, ಸಿದ್ಧಾಂತಗಳು ದೇವರ ಆ ಒಂದು ನಮ್ಮ ಒಂದು ನಂಬಿಕೆಯಲ್ಲಿ ಅಥವಾ ದೇವರ ವಾಕ್ಯವನ್ನ ಕಲಿಯುವುದಕ್ಕಾಗಿ ಅದು ಸಹಾಯ ಮಾಡುವಂತದ್ದಾಗಿರುತ್ತದೆ. Scriptures tell us about many men who went away from the faith, because they did not have a proper foundation. ಅನೇಕರು ವಿಶ್ವಾಸಕ್ಕೆ ಬಂದು ಹಿಂತಿರುಗಿ ಹೋದದನ್ನ ಕೂಡ ನಾವು ನೋಡುತ್ತೇವೆ. ಯಾಕಂದ್ರೆ ಸರಿಯಾದಂತ ಒಂದು Apostle Paul, Hymenaeus, Philetus, Demas, people like that who have walked away from the faith. ಅನೇಕರನ್ನ ನಾವು ನೋಡುತ್ತೇವೆ. ಫೈಲಿಟಸ್ ಆಗಲಿ, ದೇವನ ಕುರಿತಾಗಲಿ, ಇವರೆಲ್ಲರೂ ವಿಶ್ವಾಸದಿಂದ ಹಿಂದಕ್ಕೆ ಬಿದ್ದು ಹೋದದನ್ನ ನಾವು ನೋಡುತ್ತೇವೆ. Because so many other distractions were there to keep them from understanding and studying God's word. ಯಾಕಂದ್ರೆ ಈ ಅನೇಕ ಸಂಗತಿಗಳು ಅವರ ಮನಸ್ಸನ್ನ ವಿಚಲಗೊಳಿಸಿತು ಎಂಬುದಾಗಿ ಕೂಡ ನಾವು ನೋಡುತ್ತೇವೆ. So a knowledge of the word of God is important to keep us from committing fatal, very serious errors in the Christian faith. ಈ ರೀತಿಯಾಗಿ ದೇವರಲ್ಲಿಡುವಂತಹ ಆ ಒಂದು ದೇವರ ವಾಕ್ಯದಲ್ಲಿಡುವಂತಹ ಒಂದು ನಂಬಿಕೆಯು ಅನೇಕ ಸಾರಿ ನಾವು ಘೋರವಾದಂತಹ ಒಂದು ಪಾಪವನ್ನ ಮಾಡುವುದಕ್ಕೆ ಅದು ನಮ್ಮನ್ನ ಪಾರು ಮಾಡುವಂತದ್ದಾಗಿರುತ್ತದೆ. Today in the Church of God we are faced with issues of divorce, of abortion, of remarriage. These are critical issues. Even sexual, gender identity. These are all issues that the church has to deal with. ಅನೇಕ ಸಂಗತಿಗಳನ್ನ ದೇವರ ಸಭೆಯಲ್ಲಿ ನಾವು ಅದನ್ನ ಸೂಕ್ಷ್ಮವಾಗಿ ನಾವು ಅದನ್ನ ನೋಡಿಕೊಳ್ಳಬೇಕು. ಯಾಕಂದ್ರೆ ವಿಚ್ಛೇದನ ಕುರಿತಾಗಿ ನಾವು ನೋಡುತ್ತೇವೆ, ಗಂಡು ಹೆಣ್ಣಿನ ವ್ಯತ್ಯಾಸದಲ್ಲಿ ನಾವು ನೋಡುತ್ತೇವೆ. ಅನೇಕ ಸಂಗತಿಗಳನ್ನ ದೇವರ ಸಭೆಯಲ್ಲಿ ಕೂಡ ನಾವು ನೋಡುವಂತರಾಗಿರುತ್ತೇವೆ. It will come into our families and it will come into our churches very, very soon. ನಮ್ಮ ಒಂದು ಕುಟುಂಬದ ಜೀವಿತದಲ್ಲಿಯೂ ನಮ್ಮ ಒಂದು ಸಭೆಗಳಲ್ಲಿಯೂ ಕೂಡ ಇದು ಬೇಗನೆ ನುಸುಳುತ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. And beloved, if you and I don't have a strong foundation in God's word, we will make very serious mistakes in our assemblies and in our families in these issues. ನಾವ್ ಈ ರೀತಿಯಾಗಿ ದೇವರ ವಾಕ್ಯದಲ್ಲಿ ಬೇಕಾಗಿರುವಂತಹ ಸರಿಯಾದಂತ ಒಂದು ಅಡಿಪಾಯವು ನಮ್ಮ ಜೀವಿತದಲ್ಲಿ ಇಲ್ಲದೆ ಹೋದರೆ ಇದೆಲ್ಲ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತದೆ. The last point I want to bring to you this evening is that a serious study of God's word enables us to comfort others, to encourage others, and to motivate others. ನಾವು ದೇವರ ವಾಕ್ಯವನ್ನ ಗಂಭೀರವಾಗಿ ಕಲಿಯುವಂತದ್ದೇ ಆಗಿದ್ರೆ ಅದು ಮತ್ತೊಬ್ಬರಿಗೆ ಪ್ರೋತ್ಸಾಹ ಮಾಡುವುದಕ್ಕಾಗಿಯೂ ಅವರಿಗೆ ಸಮಾಧಾನ ಪಡಿಸುವುದಕ್ಕಾಗಿಯೂ ಅದು ಪ್ರಯೋಜನ ಪಡುತ್ತದೆ. Let's read 2 verses, Colossians chapter 4 and verse 6. ಕೊಲೋಸದವರಿಗೆ ಬರೆದ ಪತ್ರಿಕೆ 4 ಮತ್ತು 6 ನಾವು ಓದಿಕೊಳ್ಳೋಣ. ಕೊಲೋಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸಮತ್ತಾಗಿಯೂ ಇರಲಿ. ಹೀಗೆ ನೀವು ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನು ತಿಳಿದುಕೊಳ್ಳುವಿರಿ. Yes, dear brothers and sisters, when our fellow believers, when our family members are discouraged, disheartened, frustrated, stressed out, are we able to comfort them? Is our speech solid enough, seasoned with salt, so that we can be a blessing to others? ನಮ್ಮಲ್ಲಿ ಅನೇಕ ವಿಶ್ವಾಸಿಗಳು ಎಂದಾದರೂ ನಿರುತ್ಸಾಹಕರಾಗಿದ್ದರೆ ಅಥವಾ ಬೇಸರದಲ್ಲಿದ್ದರೆ ಅಥವಾ ಯಾವ್ದಾದ್ರು ರೀತಿಯಲ್ಲಿ ಕುಂದು ಹೋಗಿದರೆ ಇಂಥವರಿಗೆ ಪ್ರೋತ್ಸಾಹಿಸಲಿಕ್ಕೆ ಈ ನಮ್ಮಿಂದ ಅದು ಸಾಧ್ಯ ಉಂಟು. Please read 1 Thessalonians chapter 5 and verse 18. 1 Thessalonians 4 verse 18. ಮೊದಲನೇ ಥೆಸಲೋನಿಕರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಾಕ್ಯವನ್ನ ಕೂಡ ನಾವು ಓದಿಕೊಳ್ಳೋಣ. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ.
How to encourage one another? ಒಬ್ಬರು ಮತ್ತೊಬ್ಬರನ್ನ ಯಾವ ರೀತಿಯಾಗಿ ನಾವು ಸಂತೈಸಬಹುದು? The word of God, isn't it? ದೇವರ ವಾಕ್ಯದ ಮುಖಾಂತರವಾಗಿ ಮಾತ್ರವಲ್ಲವೇ? Go to the next chapter and read chapter 5 and verse 14. ಅದೇ ಮೊದಲನೇ ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ 14ನೇ ವಾಕ್ಯವನ್ನ ಕೂಡ ನಾವು ಓದಿಕೊಳ್ಳೋಣ. ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಮನಗುಂದಿದವರನ್ನು ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರ್ರಿ, Yes. See, groups of people that you need to help. The idle people. ಯಾರ್ಯಾರಿಗೆ ನಾವು ಸಹಾಯ ಮಾಡಬೇಕು? Admonish the idle, encourage the faint-hearted, help the weak. ಅಲ್ಲಿ ಹೇಳಲ್ಪಟ್ಟಿರುವಂತದ್ದು, ಮನಗುಂದಿದವರನ್ನ ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರ್ರಿ. That is our God-given responsibility as believers. ಅದು ದೇವರು ನಾವು ವಿಶ್ವಾಸಿಗಳಾಗಿ ನಮಗೆ ಕೊಟ್ಟಲ್ಪಟ್ಟಿರುವಂತಹ ಒಂದು ಜವಾಬ್ದಾರಿ ಇದಾಗಿದೆ. This is not just for elders and deacons and evangelists. ಇದು ಕೇವಲ ಹಿರಿಯರಿಗೂ ಸಭಾಪಾಲಕರಿಗೂ ಸಭಾಸೇವಕರಿಗೆ ಮಾತ್ರ ಅದು ಉದ್ದೇಶಿಸಿರುವಂತದ್ದಲ್ಲ. All of us should be properly equipped with the word of God so that we will be able to encourage one another in these difficult days. ಈ ರೀತಿಯಾಗಿ ನಾವೆಲ್ಲರೂ ದೇವರ ವಾಕ್ಯದಿಂದ ಸಜ್ಜುಗೊಂಡಿರಬೇಕು. ಯಾಕಂದ್ರೆ ಮತ್ತೊಬ್ಬರಿಗೆ ನಾವು ಸಂತೈಸಲಿಕ್ಕೆ ಇದು ಸಾಧ್ಯ ಉಂಟಾಗುತ್ತದೆ. So may the Lord help us, dear brothers and sisters, as we continue in these series of Bible studies, that we will understand the importance of it and take it seriously in our lives. Go back and search the scriptures. Every time you listen to a message, go back and search whether what he said is correct or not, and then apply it into our lives. Let it come out in obedience in our practical Christian life. ನಾವು ಈ ರೀತಿಯಾಗಿ ದೇವರ ವಾಕ್ಯದ ಅಧ್ಯಯನವನ್ನು ಸರಣಿಯಾಗಿ ನಾವು ಕಲಿಯುವಾಗ ಈ ಎಲ್ಲಾ ಸಂಗತಿಗಳನ್ನ ಅದು ನಾವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿಯೂ ಗ್ರಹಿಸಲಿಕ್ಕೂ ಅದು ನಮಗೆ ಸಹಾಯ ಮಾಡುವಂತದ್ದಾಗಿರಲಿ. May the Lord's name be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ನಿನ್ನೆ ಮತ್ತು ಈ ದಿವಸ ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡುತ್ತಾ ಬರುವಾಗ ದೇವರ ವಾಕ್ಯವನ್ನ ಅಭ್ಯಾಸ ಮಾಡುವುದರ 10 ಪ್ರಯೋಜನಗಳನ್ನ 10 ಲಾಭಗಳನ್ನ ಕುರಿತಾಗಿ ನೋಡಿದ್ದೇವೆ. ಅದನ್ನು ಕೂಡ ನಾನು ಹೇಳ್ತೇನೆ. ಮೊದಲನೇ ಲಾಭ, ದೇವರ ವಾಕ್ಯದ ಅಭ್ಯಾಸವು ನಮ್ಮ ಆತ್ಮಕ್ಕೆ ಹಾಲು ಮತ್ತು ಮಾಂಸದ ಹಾಗಿದೆ. ಎರಡನೇದಾಗಿ, ದೇವರ ವಾಕ್ಯದ ಅಭ್ಯಾಸವು ನಮ್ಮನ್ನ ಪಾಪದಿಂದ ದೂರವಿಡುವುದಕ್ಕೆ ನಮಗೆ ಸಹಾಯವಾಗಿದೆ. 3, ದೇವರು ಯಾರಾಗಿದ್ದಾನೆ ಎಂಬ ಸ್ಪಷ್ಟವಾದ ಅರಿವನ್ನ ದೇವರ ವಾಕ್ಯದ ಅಭ್ಯಾಸ ನೀಡುವಂತದ್ದಾಗಿರುತ್ತದೆ. 4ನೇದಾಗಿ, ನಾವು ಕರ್ತನಲ್ಲಿ ಯಾರಾಗಿದ್ದೇವೆಂಬ ಸ್ಪಷ್ಟವಾದ ಅರಿವನ್ನು ನಮಗೆ ನೀಡುತ್ತದೆ. 5ನೇದಾಗಿ, ದೇವರ ವಾಕ್ಯದ ಅಭ್ಯಾಸವು ನಮ್ಮ ಜೀವಿತದಲ್ಲಿ ಬರುವ ಕಷ್ಟಕರ ಅಥವಾ ಕ್ಲಿಷ್ಟಕರ ಪರಿಸ್ಥಿತಿಯನ್ನ ಧೈರ್ಯವಾಗಿ ಎದುರಿಸಲು ಸಹಾಯ ಮಾಡುತ್ತದೆ. 6ನೇದಾಗಿ, ದೇವರ ವಾಕ್ಯವು ನಮ್ಮನ್ನು ನಂಬಿಕೆಯಲ್ಲಿ ಕಟ್ಟುತ್ತದೆ. 7ನೇದಾಗಿ, ದೇವರ ವಾಕ್ಯದ ಅಭ್ಯಾಸವು ನಾವು ದೇವರ ಸಾಮಾನ್ಯ ದೇವರ ಚಿತ್ತವನ್ನ ಹಾಗೂ ನಿರ್ದಿಷ್ಟ ದೇವರ ಚಿತ್ತವನ್ನ ನಾವು ಕಂಡುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ. 8ನೇದಾಗಿ, ದೇವರ ವಾಕ್ಯದ ಅಭ್ಯಾಸವು ದೇವರ ಸಂಪತ್ತಿಯನ್ನ ಪಡೆದುಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. 9ನೇದಾಗಿ, ದೇವರ ವಾಕ್ಯವನ್ನು ಅಪಾಯಗಳಿಂದ ಸಂರಕ್ಷಿಸಿ ಕಾಪಾಡುತ್ತದೆ. 10ನೇದಾಗಿ, ದೇವರ ವಾಕ್ಯದ ಅಧ್ಯಯನವು ಇತರರನ್ನ ಆಧರಿಸಿ ಪ್ರೋತ್ಸಾಹಿಸಲು ಸಹಾಯ ಮಾಡುತ್ತದೆ. ಈ 10 ಲಾಭಗಳನ್ನ ಪಡೆದುಕೊಂಡಂತ ನಾವುಗಳು ಮುಂಬರುವ ದಿವಸಗಳಲ್ಲಿ ಆಗುವಂತಹ ಬೈಬಲ್ ಸ್ಟಡಿ ದೇವರ ವಾಕ್ಯವನ್ನ ಕಲಿಯೋಣ. ಈ 10 ಲಾಭಗಳು ಕೂಡ ವೈಯಕ್ತಿಕವಾಗಿ ನಮ್ಮ ಜೀವಿತಕ್ಕೆ ಆಗುವ ಹಾಗೆ ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡಿ ನಮ್ಮನ್ನ ಒಪ್ಪಿಸಿಕೊಟ್ಟವರಾಗಿ ನಾವು ಈ ಒಂದು ಆತ್ಮಿಕ ಲಾಭವನ್ನ ಹೊಂದಿಕೊಳ್ಳೋಣ. ದೇವರ ವಾಕ್ಯ ಒಂದೇ ನಮ್ಮನ್ನ ಕಟ್ಟುವಂಥದ್ದು, ದೇವರ ವಾಕ್ಯ ಒಂದೇ ಸಭೆಯನ್ನ ಕಟ್ಟುವಂಥದ್ದು, ದೇವರ ವಾಕ್ಯ ಒಂದೇ ದೇವರ ಮಕ್ಕಳ ಜೀವಿತಕ್ಕೆ ಆಧಾರ.
ಈ ಸತ್ಯಗಳನ್ನ ಹೇಳಿಕೊಟ್ಟಂತಹ ಪ್ರಿಯ ಸೋದರಂತ ಜೆರಿ ಜಾರ್ಜ್ ಅವರಿಗೆ ಸಭೆಯ ಪರವಾಗಿಯೂ ನಮ್ಮೆಲ್ಲರ ಪರವಾಗಿಯೂ ನಾನು ಅವರಿಗೆ ಕೃತಜ್ಞತೆಗಳನ್ನ ನಾನು ಅವರಿಗೆ ತಿಳಿಸುವವನಾಗಿದ್ದೇನೆ. ಅವರು ಕ್ಲಾರೆನ್ಸ್ ಹೈಸ್ಕೂಲ್ ನ ಪ್ರಿನ್ಸಿಪಲ್ ಆಗಿದ್ದಾರೆ. ಹಾಗೆಯೇ ಬೆಂಗಳೂರಿನ ಬೆಥೆಸ್ದಾ ಸಭೆಯ ಹಿರಿಯರಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ. ದೇವರು ಅವರ ಜೀವಿತ ಮಾಡುವಂತಹ ಅದ್ಭುತಗಳನ್ನ ಬಹಳ ಚಂದವಾಗಿಡುತ್ತಾರೆ. ಕರ್ತನವರನ್ನು ಆಶೀರ್ವದಿಸುವ ಹಾಗೆ ಈ 10 ಪ್ರಯೋಜನಗಳಲ್ಲಿ ದೇವರು ನಮ್ಮನ್ನು ನಡೆಸುವ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. We are so grateful to you, Brother Jerry George, for sparing your time and coming to our Zoom meeting to give us the message about 10 benefits of studying the scripture. We are so grateful to you. Thank you so much for sharing. And also we are so thankful to Brother Alex Abraham for translating the message into Kannada. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡುವಾಗ ನನ್ನ ತಂದೆ ಅವ್ರು ಸ್ವಲ್ಪ ಆರೋಗ್ಯ ಇಲ್ಲ, ಅವ್ರಿಗೋಸ್ಕರವಾಗಿ ಕೂಡ ಪ್ರಾರ್ಥನೆ ಮಾಡ್ರಿ. ನೆನ್ನೆಯಿಂದ ಸ್ವಲ್ಪ ಅಷ್ಟು ಆರೋಗ್ಯ ಇಲ್ಲ. ಇವತ್ತು ಸ್ವಲ್ಪ ಜ್ವರ ಬಂದಾಗ ಸ್ವಲ್ಪ ಮೈ ಬಿಸಿದೆ, ಸ್ವಲ್ಪ ಆಯಾಸಗೊಂಡಿದ್ದಾರೆ, ಅವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ. ಅದೇ ಸಹೋದರಿ ಸುಂದರಿ ವಿಜಯ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ರಿ. ಕಾಲು ಹುಡುಕಿ ಅವರು ಕೂಡ ಕಷ್ಟ ಪಡ್ತಾ ಇದ್ದಾರೆ, ಅವ್ರಿಗೆ ಕೂಡ ಪ್ರಾರ್ಥನೆ ಮಾಡ್ರಿ. ಮಗು ಅನ್ನಗೋಸ್ಕರವಾಗಿ ದಿನ ಚೇತರಿಸಿಕೊಳ್ಳುವಂತೆಯೂ ಹಾಗೂ ಸೋದರ ರಜನಾಳ್ ಸಾಲಮೋನ್ ಅವರಿಗೂ ಅವರ ಪತ್ನಿ ಮತ್ತು ಮಗಳಿಗೋಸ್ಕರವಾಗಿಯೂ ನಮ್ಮ ಸಭೆಯ ಸೋದರಿ ಶ್ಯಾಮಲಾ ಮತ್ತು ಸೋದರಿ ಸುನಿತಾ ಕುನಸ್ ಅವರ ತಾಯಿಗೋಸ್ಕರವಾಗಿ ಕೂಡ ಪ್ರಾರ್ಥನೆ ಮಾಡ್ರಿ. ಮತ್ತು ಚೀನಾದಲ್ಲಿ ಕ್ರೈಸ್ತರಿಗೆ ಆಗುತ್ತಿರುವಂತಹ ಆ ಹಿಂಸೆ ಕೊನೆಗೊಳ್ಳುವಂತೆ ಕೂಡ ಪ್ರಾರ್ಥನೆ ಮಾಡ್ರಿ. ಮತ್ತು ನಾಳೆ ನಾಡಿದ್ದು 2 ದಿನ ಡಾಕ್ಟರ್ ಜಾಯ್ ಜಾನ್ ಹೊಸೂರಿನಲ್ಲಿರುವಂತಹ ಏಷ್ಯನ್ ಕ್ರಿಶ್ಚಿಯನ್ ಅಕಾಡೆಮಿಯ ಡೀನ್ ಮತ್ತು ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಜಾಯ್ ಜಾನ್ ಅವರು ದೇವರ ವಾಕ್ಯವನ್ನ ಹೇಳಿಕೊಡುತ್ತಾರೆ. ಅದಕ್ಕಾಗಿ ಕೂಡ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಿಮ್ಮನ್ನ ಕೇಳಿಕೊಳ್ಳುತ್ತೇನೆ. ಈ ಎಲ್ಲ ವಿಷಯಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮೊಂದಿಗೆ ಇರುವಂತಹ ನಮ್ಮ ಪ್ರಿಯ ಸೋದರ ಟೋನಿ ಈ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಕೇಳತ್ತಣ? ಕೇಳುತ್ತೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿ ಸ್ವರೂಪನ ಅಂತ ನಮ್ಮ ಪರಲೋಕದ ಜೀವನ ತಂದೆಯ ದೇವರೇ, ರಕ್ಷಕನಂತ ಯೇಸುವೆ, ಈ ಸಾಯಂಕಾಲದ ವೇಳೆಗಾಗಿ ಮತ್ತೊಂದು ಆವರ್ತಿ ನಿಮ್ಮ ನಾಮಕ್ಕೆ ನಾವು ಸ್ತೋತ್ರವನ್ನ ಸಲ್ಲಿಸ್ತೀವಪ್ಪ. ಹೇಗೋ ಈ ವಾರದ ಮಧ್ಯಸ್ಥದಲ್ಲಿ ಕರ್ತನೆ ನಾನಾ ಭಾಗಗಳನ್ನು ಕೂಡಿ ಜೀವ ಸ್ವರೂಪ ದೇವರಿಗೆ ಮುಂಜಾನೆಯಲ್ಲಿ ಆರಾಧನೆ ಮಾಡುವಂತ ಕೊಟ್ಟಂತ ಮಹಾ ಕೃಪೆಗಾಗಿ ನಿಮ್ಮ ನಾಮಕ್ಕೆ ನಾವು ಸ್ತೋತ್ರವನ್ನ ಸಲ್ಲಿಸುವಂತರಾಗಿದ್ದೇವಪ್ಪ. ನೀನು ಒಳ್ಳೆಯವನು ಸ್ವಾಮಿ, ನಮ್ಮ ಜೀವಿತದಲ್ಲಿ ಯಾವಾಗಲೂ ಒಳ್ಳೆದನ್ನೇ ಮಾಡುವಂತ ದೇವರಾಗಿದ್ದೀಯಲ್ಲಪ್ಪ. ಅದಕ್ಕಾಗಿ ನಾಮಕ್ಕೆ ನಾವು ಕೊಂಡಾಟಗಳನ್ನ ಸಲ್ಲಿಸುವಂತರಾಗಿದ್ದೇವಪ್ಪ. ಹೇಗೋ ಈ ಸಾಯಂಕಾಲದಲ್ಲಿ ಕರ್ತನೆ ಈ ಶಿವಮೊಗ್ಗ ಸಭೆಯ ಮೂಲಕವಾಗಿ ಈ ಸು ಮೂಲಕವಾಗಿ ಕರ್ತನ ಅನೇಕ ನಿನ್ನ ಜೀವನ ವಾಕ್ಯದ ಸತ್ಯದ ಗುಣಾರ್ಥಗಳನ್ನ ನಾವು ತಿಳ್ಕೊಳ್ಳಿಕ್ಕಾಗುವಂತೆ ನಿನ್ನ ಪ್ರಿಯ ದಾಸರಂತ ಪ್ರಿಯ ಜರಿಚಾರರನ್ನು ಉಪಯೋಗಿಸಿಕೊಂಡ ರೀತಿಗಾಗಿ ನಿನ್ನ ನಾಮಕ್ಕೆ ನಾವು ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಕ್ರಿಸ್ತಿಯ ಜೀವಿತದಲ್ಲಿ ಈ 5-10 ಸಂಗತಿಗಳನ್ನ ದೇವರೇ ನಾವು ಅದನ್ನ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡವರಾಗಿ ದೇವರ ವಾಕ್ಯದ ಪ್ರಕಾರ ನಡೆದುಕೊಳ್ಳ ಎಲ್ಲಾ ರೀತಿಯಲ್ಲಿ ಕರ್ತನೆ ನಿಮ್ಮನ್ನ ಸನ್ಮಾನಿಸ್ಲಿಕ್ಕಾಗುವಂತೆ ನಮ್ಮನ್ನ ಬಲಪಡಿಸಬೇಕೆಂಬುದಾಗಿ ನನ್ನ ಸಂಧಿಯಲ್ಲಿ ಬೇಡಿಕೊಳ್ಳುತ್ತೆ ಕರ್ತನೆ. ಅಷ್ಟು ಮಾತ್ರ ಕರ್ತನೆ ವಾಕ್ಯ ಕೊಂಡಂತ ಪ್ರಿಯ ದಾಸರನ್ನ ಆಶೀರ್ವಾದ ಮಾಡು, ಅವ್ರ ವೃತ್ತಿಯನ್ನು ಕೂಡ ಆಶೀರ್ವದಿಸು ಕರ್ತನೆ. ಅವರ ಎಲ್ಲಾ ಕುಟುಂಬಸ್ಥರನ್ನು ಕೂಡ ನೀನು ಬಲಪಡಿಸಬೇಕೆಂಬುದಾಗಿ ನಿನ್ನ ಸಂಧಿಯಲ್ಲಿ ಬೇಡಿಕೊಳ್ಳುತ್ತೆ ಸ್ವಾಮಿ. ಅಷ್ಟು ಮಾತ್ರ ಕರ್ತನೆ ಕನ್ನಡಕ್ಕೆ ತರ್ಜಮೆ ಮಾಡಿದಂತ ಪ್ರಿಯ ಅಲೆಕ್ಸ್ ಅವರ ಕುಟುಂಬನೂ ಕೂಡ ಜ್ಞಾಪಕ ಮಾಡ್ತೇವೆ ಸ್ವಾಮಿ. ಅವರನ್ನ ಅವರ ಸೇವೆಯನ್ನ ಅವರ ಕುಟುಂಬ ಜೀವಿತವನ್ನು ಕೂಡ ನೀನು ಆಶೀರ್ವಿಸಬೇಕೆಂಬುದಾಗಿ ನಿಮ್ಮ ಸಂಧಿಯಲ್ಲಿ ಬೇಡಿಕೊಳ್ಳುತ್ತೆ ಕರ್ತನೆ. ಅಷ್ಟು ಮಾತ್ರ ಕರ್ತನೆ ವಾಕ್ಯವನ್ನ ಕೇಳಿದ್ದೇವೆ ಸ್ವಾಮಿ. ಆ ವಾಕ್ಯದ ಪ್ರಕಾರ ಆ ಸತ್ಯ ಗುಣಾರ್ಥಗಳನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡವರಾಗಿ ಈ ಭೂಯಾತ್ರೆ ನಮ್ಮನ್ನ ತಗ್ಗಿಸಿಕೊಳ್ಳುತ್ತಾ ಕ್ರಿಸ್ತ ಯೇಸುವಿನಂತ ಮನಸ್ಸನ್ನ ಅಳವಡಿಸಿಕೊಂಡವರಾಗಿ ಕರ್ತನೆ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸಲಿಕ್ಕೆ ನಮ್ಮನ್ನ ಬಲಪಡಿಸುವ ರೀತಿಗಾಗಿ ನಿಮ್ಮ ನಾಮಕ್ಕೆ ನಾವು ಸ್ತೋತ್ರವನ್ನ ಸಲ್ಲಿಸುವಂತರಾಗಿದ್ದೇವಪ್ಪ. ಈ ಸಾಯಂಕಾಲ ಕರ್ತನೆ ಅನೇಕ ಪ್ರಕಟಣೆಗಳನ್ನ ಸಹೋದರರು ತಿಳಿಸಿದ ಸ್ವಾಮಿ. ವಿಶೇಷವಾಗಿ ಪ್ರಿಯ ಸೈಮನ್ ಅವರ ತಂದೆಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ತೇವೆ ಕರ್ತನೆ. ಈಗಾಗಲೇ ಕೇಳಪಟ್ಟ ಹಾಗೆ ಸ್ವಲ್ಪ ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ದಾರೆ ಕರ್ತನೆ. ನೀನು ವೈದ್ಯರಿಂದಲೂ ಘನ ವೈದ್ಯನಾಗಿದ್ದೇವೆ ಸ್ವಾಮಿ. ಅವರಿಗೆ ಬೇಕಂತ ಆರೋಗ್ಯವನ್ನ ದಯಪಾಲಿಸು ಕರ್ತನೆ. ಯಾಕಂದ್ರೆ ಸ್ವಾಮಿ ನಿನ್ನ ವಾಕ್ಯ ಹೇಳುತ್ತೆ, ಮುಪ್ಪಿನಲ್ಲಿ ನಾನೇ ನಿಮಗೆ ಆಧಾರ ಎಂಬುದಾಗಿ ನಿನ್ನ ವಾಕ್ಯದ ಮೂಲಕ ನಮಗೆ ಕೊಟ್ಟಿರ್ತಕ್ಕಂತ ಭರವಸೆಗಾಗಿ ನಿಮ್ಮ ನಾಮಕ್ಕೆ ನಾವು ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಹೇಗೋ ವಿಶೇಷವಾದಲ್ಲಿ ಆ ಪ್ರಿಯರಿಗೆ ಬೇಕಂತ ಹೆಚ್ಚಿನ ಆರೋಗ್ಯವನ್ನ ನೀನು ದಯಪಾಲಿಸಿ ಅವರನ್ನ ಕಾಪಾಡಬೇಕೆಂಬುದಾಗಿ ನಿನ್ನ ಸಂದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅಷ್ಟು ಮಾತ್ರ ಕರ್ತನೆ ವಿಶೇಷವಾಗಿ ಇನ್ನೂ ಅನೇಕ ಸಂಗತಿಗಳನ್ನು ಹೇಳಿ ತಿಳಿಸಲ್ಪಟ್ಟಿದ್ದಾರೆ ಸ್ವಾಮಿ. ಅದನ್ನು ಕೂಡ ಜ್ಞಾಪಕ ತರುವಂತಹ ಸ್ವಾಮಿ. ಪ್ರತಿಯೊಬ್ಬರ ಹೆಸರಿಡಿದು ಆಶೀರ್ವಾದ ಮಾಡು ಕರ್ತನೆ. ಅಷ್ಟು ಮಾತ್ರ ಕರ್ತನೆ
ನಾಳೆಯಿಂದ ನಡೆಯುವಂತ ಸತ್ಯದ ಅಧ್ಯಯನ ಕೂಡ ನಿನ್ನ ಆಶೀರ್ವಾದ ಮಾಡು ಕರ್ತನೆ. ಈಗಾಗಲೇ ಪ್ರಿಯ ದಾಸರನ್ನು ನೀವು ಸಿದ್ಧ ಮಾಡಿ ನಡೆಸಿರೋದಕ್ಕಾಗಿ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸ್ತೀವಪ್ಪ. ವಿಶೇಷವಾಗಿ ನಾಳೆ ನಡೆಯುವಂತ ಈ ಝೂಮ್ ಮೀಟಿಂಗ್ ಅನ್ನ ನಿನ್ನ ಅದ್ಭುತ ನಡೆಸು ಕರ್ತನೆ. ಯಾವುದೇ ರೀತಿಯಲ್ಲೂ ಅಡೆತಡೆಗಳ ಬರ ತಪ್ಪಿಸಿ ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗ್ಲಿಕ್ಕೆ ಕರ್ತನೆ. ಆ ವಾಕ್ಯವನ್ನು ಕೇಳಿ ವಾಕ್ಯದ ಪ್ರಕಾರ ಜೀವಿಸಲಿಕ್ಕೆ ನಮ್ಮನ್ನ ಬಲಪಡಿಸಬೇಕೆಂಬುದಾಗಿ ನಿನ್ನ ಸಂದಿಲಿ ಬೇಡಿಕೊಳ್ತೇವೆ ಕರ್ತನೆ. ಅಷ್ಟು ಮಾತ್ರ ಕರ್ತನೆ, ಈ ದಿನಮಾನಗಳಲ್ಲಿ ಕರ್ತನೆ ಎಷ್ಟೋ ಜನರು ಕರ್ತನೆ ಈ ಒಂದು ಕೊರೋನಾಗೆ ಸಿಲುಕೊಂಡವರಾಗಿ ಕರ್ತನೆ ಬಾಧೆಯನ್ನು ಅನುಭವಿಸುತ್ತದೆ ಸ್ವಾಮಿ. ಆ ಕೊರೋನಾಕ್ಕೆ ಸಿಲುಕೊಂಡಿರ್ತಕ್ಕಂತ ಪ್ರತಿಯೊಬ್ಬ ಮಕ್ಕಳನ್ನ ನಿನ್ನ ಮುಟ್ಟು ನಿನ್ನ ಕಾರ್ಯ ಮಾಡ ಕರ್ತನೆ. ನಿನ್ನ ವೈದ್ಯರಿಗಿಂತಲೂ ಮಹಾ ಶ್ರೇಷ್ಠ ವೈದ್ಯನಾಗಿದ್ದಿಲ್ಲಪ್ಪ. ಎಲ್ಲರಿಗೂ ಬೇಕಂತ ಆರೋಗ್ಯದಿಂದ ನಿನ್ನ ಬಲಪಡಿಸಬೇಕೆಂಬುದಾಗಿ ನಿಮ್ಮ ಸಂದಿಲಿ ಬೇಡಿಕೊಳ್ತೇವೆ ಕರ್ತನೆ. ಅಷ್ಟು ಮಾತ್ರ ಕರ್ತನೆ, ವಿಶೇಷವಾಗಿ ಸಾಯಂಕಾಲ ಕರ್ತನೆ ಈ ಝೂಮ್ ಮೂಲಕವಾಗಿ ಸೇರಿ ಬಂದಿರತಕ್ಕಂತ ಪ್ರತಿಯೊಂದು ಕುಟುಂಬಗಳನ್ನ ನೀನು ಬಲಪಡಿಸು ಕರ್ತನೆ. ಈಗಾಗಲೇ ಕರ್ತನೆ ದೇವರ ಸೇವಕರ ಮೂಲಕವಾಗಿ 10 ಅಂಶಗಳನ್ನ ಸತ್ಯಕ್ಕೆ ಕೊಟ್ಟಿದ್ದೀಯ ಕರ್ತನೆ. ಆ 10 ಅಂಶಗಳನ್ನ ಪ್ರತಿಯೊಬ್ಬರ ಕರ್ತನೆ ಎಚ್ಚರಿಸಿಕೊಂಡು ಅವರ ಜೀವಿತದಲ್ಲಿ ಬೆಳೆಗಳಿಸಿಕೊಳ್ಳಿಕ್ಕೆ ನೀನು ಕೃಪೆ ತೋರಿಸಬೇಕೆಂಬುದಾಗಿ ನಿಮ್ಮ ಸಂದಿಲಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಹೇಗೋ ವಿಶೇಷವಾಗಿ ಕರ್ತನೆ ಈ ಝೂಮ್ ಆಪ್ ಮೂಲಕವಾಗಿ ನಿನ್ನ ದಾಸರ ಮೂಲಕವಾಗಿ ಕೊಟ್ಟಂತ ಎಲ್ಲಾ ನಿನ್ನ ಮಾತುಗಳಿಗಾಗಿ ನಮ್ಮ ವಾಕ್ಯ ಮತ್ತೊಂದು ಆವರ್ತಿ ಸ್ತೋತ್ರವನ್ನ ಸಲ್ಲಿಸ್ತೀವಪ್ಪ. ವಿಶೇಷವಾಗಿ ನಾಳೆಯು ನಿಮ್ಮ ಚಿತ್ತವಾದ ಕರ್ತನ ರೀತಿಯಾಗಿ ಸೇರಿ ಹೆಚ್ಚಾಗಿ ನಾವು ವಾಕ್ಯವನ್ನು ಕಲಿಯಕ್ಕಾಗುವಂತೆ ಆ ವಾಕ್ಯವನ್ನು ಕೇಳಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಕೃಪೆ ಮಾಡಬೇಕೆಂಬುದಾಗಿ ನಿಮ್ಮ ಸಂದಿಲಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಅಷ್ಟು ಮಾತ್ರ ಕರ್ತನೆ, ವಿಶೇಷವಾಗಿ ಪ್ರಿಯ ಕೊಟ್ಟಂತ ಮಗ ಅನ್ನಳ ಒಂದು ಅರೆಕಾಯಿ ಸ್ತೋತ್ರ ಸ್ವಾಮಿ. ಆ ಪ್ರೇಮಗಳು ಇನ್ನೂ ಉತ್ತಮವಾಗಿ ಚೇತರಿಸಿಕೊಳ್ಳಿಕ್ಕೆ ಬೇಕಂತ ನಿನ್ನ ಪರಿಶುದ್ಧಾತ್ಮನ ಬಲದಿಂದ ಅವನು ತುಂಬಿಸಬೇಕೆಂಬುದಾಗಿ ನಿನ್ನ ಸಂದಿಲಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಅಷ್ಟು ಮಾತ್ರ ಕರ್ತನೆ, ಈ ದಿನಮಾನಗಳ ಕರ್ತನೆ ಅನೇಕ ಮುಪ್ಪಿಲಿರ್ತಕ್ಕಂತ ಆ ವಯಸ್ಸಾಂತರ ಅನಾರೋಗ್ಯ ಸ್ಥಿತಿಗಳಲ್ಲಿ ಜೀವಿಸುತ್ತಾರೆ ಸ್ವಾಮಿ. ಅವರನ್ನು ಕೂಡ ಪ್ರತಿಯೊಬ್ಬರನ್ನು ಕೂಡ ಹೆಸರಿಡಿದು ನೀವು ಆಶೀರ್ವದಿಸಬೇಕೆಂಬುದಾಗಿ ಸಂದಿಲಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಈಗ ದೇವರ ವಿಶೇಷವಾಗಿ ನೀವು ಮಾಡಿದಂತ ಎಲ್ಲ ಉಪಕಾರಕ್ಕಾಗಿ ನಿಮ್ಮ ನಾಮಕ್ಕೆ ನಾವು ಸ್ತೋತ್ರವನ್ನ ಸಲ್ಲಿಸ್ತೇವೆ ಕರ್ತನೆ. ಇದುವರೆಗೂ ನಮ್ಮ ಜೊತೆಗಾರಾಗಿಕೊಂಡು ನಮ್ಮನ್ನ ಬಲಪಡಿಸಿದ ರೀತಿಗಾಗಿ ನಿನ್ನ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಹೀಗೆ ವಿಶೇಷವಾಗಿ ಆ ಶಿವಮೊಗ್ಗ ಸಭೆಯೆಲ್ಲ ದೇವಜನರನ್ನ ನೀನು ಬಲಪಡಿಸು, ಆಶೀರ್ವಾದ ಮಾಡು ಕರ್ತನೆ. ಈ ರೀತಿಯಾಗಿ ಅನೇಕರಿಗೆ ನಿನ್ನ ವಾಕ್ಯನ ಉಣಬಡಿಸ್ತಿರುವುದಕ್ಕಾಗಿ ನಿನ್ನ ನಾಮಕ್ಕೆ ನಾವು ಕೊಂಡಾಟವನ್ನ ಸಲ್ಲಿಸ್ತೇವಪ್ಪ. ಹೀಗೆ ಮತ್ತೊಂದು ಆವರ್ತಿ ಸೇರಿ ಬಂತು ನಮ್ಮೆಲ್ಲರನ್ನ ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಇದುವರೆಗೂ ಬೇಡಿದಂತ ಎಲ್ಲಾ ವಿಷಯಕ್ಕೂ ಉತ್ತರನ ಕೊಟ್ಟು ನಮ್ಮೊಬ್ಬರನ್ನ ಬಲಪಡಿಸಿ ನಿರಂತರ ನೀವೇ ಮಹಿಮೆಂದುಕೊಳ್ಬೇಕೆಂಬುದಾಗಿ ಎಲ್ಲ ಪ್ರಾರ್ಥನೆಯನ್ನ ಬೇಗನೆ ಬರಲಿರುವಂತ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ. ಹಾಗೆಯೇ ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗುವಂತ ಸಹೋದರ ಮಹೇಶ್ BM ಅವ್ರನ್ನ ನೆನ್ಪು ಮಾಡ್ಕೊಳ್ರಿ. ಸಹೋದರರು ಜಮ್ಮು ಕಾಶ್ಮೀರದ ಪುಲ್ವಾಮಾ ಅಂತ 4 ಕಿಲೋಮೀಟರ್ ದೂರದಲ್ಲಿ ಅವರು ಮಿಲಿಟರಿ ಬೇಸ್ ನಲ್ಲಿದ್ದಾರೆ. ದೇವ್ರ ತಾನೇ ಅವ್ರನ್ನೆಲ್ಲ ಅಪಾಯದಿಂದ ಪಾರು ಮಾಡ್ಲಿಕ್ಕೆ ಆಗುವಂತೆ ಲಾಸ್ಟ್ ಟೈಮ್ ಆಗಿದಂತಹ ಪುಲ್ವಾಮಾ ದಾಳಿಯ ಸ್ಥಳದಿಂದ 4 ಕಿಲೋಮೀಟರ್ ದೂರದಲ್ಲಿದ್ದಾರೆ ಅವರು. ಆದ್ರಿಂದ ದೇವರವ್ರನ್ನ ಸಂರಕ್ಷಿಸಿ ಕಾಪಾಡುವ ಹಾಗೆ ಅವ್ರಿಗೋಸ್ಕರವಾಗಿ ಕೂಡ ನೀವು ಪ್ರಾರ್ಥನೆ ಮಾಡ್ಬೇಕು ಹೇಳ್ಕೊಳ್ತೇನೆ. ನಾಳೆ ಡಾಕ್ಟರ್ ಜಾಯ್ ಜಾನ್ ಅವರು ಇಮೇಜ್ ಆಫ್ ಗಾಡ್ ಇನ್ ಮ್ಯಾನ್, ಮನುಷ್ಯನಲ್ಲಿ ದೇವರ ರೂಪ ಅನ್ನುವಂತಹ ಅಥವಾ ಆ ವಿಷಯದ ಬಗ್ಗೆ ಅವ್ರು ಮಾತಾಡ್ತಾ ನಾವೆಲ್ಲರೂ ಕೂಡ ಸಿದ್ಧರಾಗಿ ಬರೋಣ. ಎಲ್ರಿಗೂ ಕೂಡ ಧನ್ಯವಾದಗಳು. Once again, thank you so much, Jerry. Jerry, good evening. Namaste, uncle. Namaste. Very happy to hear the word of God from you. After long, I'm hearing the voice. How is Daddy and Jessica and Joshua? Okay. Thank you, brother. Thank you, brother Jerry John. Anna, namaste. Thank you. ಮಹೇಶ್ ನಮಸ್ಕಾರ. ನಮಸ್ಕಾರ.